देवकर। आप सभी का साक्षी इंडियन न्यूज में स्वागत है। आज के मुख्य समाचार। रेकुलकी के बुद्ध विहार में आध्यात्मिक शिविर का आयोजन। हुगर समाज की मांगे सीएम तक पहुंची, 4 मुद्दों पर चर्चा। बीदर में कृषि महाविद्यालय की मांग, आम आदमी पार्टी ने सरकार को लिखा पत्र। खबरें विस्तार में। आध्यात्मिक जागरूकता की एक खास पहल। बीदर के रेकुलकी स्थित अनंत पिंडक बुद्ध विहार में धार्मिक अध्ययन शिविर का आयोजन किया गया है। ये शिविर बुद्धवचन धार्मिक अध्ययन केंद्र ट्रस्ट के तहत भिक्खु महाकश्यप महाथेरो की प्रेरणा और प्रेसिडेंट भिक्खु रेवत के नेतृत्व में 2 से 9 फरवरी 2026 तक चलेगा। शिविर में बुद्ध के उपदेश, ध्यान और प्रवचन के माध्यम से सामाजिक और आध्यात्मिक जागरूकता का संदेश दिया जाएगा। ಕಾಲ್ನಡಿಗೆ ಜಾತ್ರೆಯಲ್ಲಿ ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದೆ 5ನೇ ತಾರೀಕಿಗೆ ಏನು ಲಾಲ್ ದರಿಯಲ್ಲಿ ವಿಜಯಕುಮಾರ್ ಕೋಡ್ಯಾಳಮ್ಮರ ಅವರೊಂದು ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ಅವರಿಗೆ ಇರೋಂಥ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅವತ್ತು ಒಂದಿದ್ದು ಮತ್ತೆ 6ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹೊರಟಿ ಹುಮ್ನಾಬಾದ್ ಕಪ್ಪರ್ಗಾಂವ್ನಲ್ಲಿ ಅವತ್ತ ನೈಟ್ ಹಾಲ್ಟ್ ಇದೆ. ಆದ ನಂತರ 7ನೇ ತಾರೀಕಿಗೆ ಬೆಳಗ್ಗೆ ಅಲ್ಲಿಂದ ಬಿಟ್ಟು ಅನಾಥ ಪಿಂಡ ಬುದ್ಧ ವಿಹಾರ ರೇಕುಲಗಿ ಮೌಂಟಿಗೆ ಬಂದು ತಲುಪ್ತದೆ. ಆ ಒಂದು ಬಂದು ತಲುಪಿದಾಗ 7ನೇ ತಾರೀಕು ನೈಟು ಮತ್ತು 8ನೇ ತಾರೀಕಿಗೆ ಬುದ್ಧನ ಅಸ್ಥಿಯ ದರ್ಶನಕ್ಕಾಗಿ ಬೀದರ್ ಜಿಲ್ಲೆಯ ಮಹಾಜನತೆಗೆ ದರ್ಶನ ಪಡೆಯಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕಾಗಿ 8ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನಾಥ ಪಿಂಡ ಬುದ್ಧ ವಿಹಾರಕ್ಕೆ ಬೀದರ್ ಜಿಲ್ಲಾ ಬುದ್ಧ ಅನುಯಾಯಿಗಳು, ಬಾಬಾ ಸಾಹೇಬ್ ಅಭಿಮಾನಿಗಳು, ಬುದ್ಧ ಬಸವ ಅಂಬೇಡ್ಕರ್ ವಿಚಾರವಾದಿಗಳು, ಶಾಂತಿ ಬಯಸೋರು, ಸಮಾನತೆ ಬಯಸೋರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಸ್ಥಿ ಪಂಜರ ನಾವು ನಮನಸರದಲ್ಲದೆ ಅಲ್ಲಿ ಒಂದು ಬುದ್ಧ ವಂದನಾ ಕಾರ್ಯಕ್ರಮ ಹಾಗೂ ವಿಚಾರಗಳನ್ನು ಪೂಜ್ಯ ಬಂದೇಜಿಗಳು ಏನು ಥೈಲ್ಯಾಂಡ್ನಿಂದ ಬಂದಿದ್ದಾರೆ ಭಿಕ್ಕುಗಳು ಅವರೆಲ್ಲರೂ ಅಲ್ಲಿ ಮಾತಾಡಲಿದ್ದಾರೆ. ಅದಕ್ಕೆಲ್ಲರೂ ಕೂಡ ಬೀದರ್ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದೇ ರೀತಿ ಏನು ಕಾಲ್ನಡಿಗೆ ಜಾಥಾ ಏನು ಉದ್ದಕ್ಕೂ ಬರ್ತದೆ, ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಆಡಳಿತಕ್ಕೂ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ಮನವಿ ಶಾಂತಿ ಒಂದು ಆಂಬುಲೆನ್ಸ್ ಇರಬೇಕು ಮತ್ತು ರೋಡ್ ಒನ್ ವೇ ಮಾಡಬೇಕು, ಯಾವುದೇ ವೆಹಿಕಲ್ ಬಿಡಬೇಡ ಅಂತ. ಅದಕ್ಕಾಗಿ ಮತ್ತೆ ನಿಮ್ಮ ಮುಖಾಂತರ ಇನ್ನೊಮ್ಮೆ ನಾವು ಜಿಲ್ಲಾಡಳಿತ ವಿನಂತಿಸ್ತೇವೆ. ಯಾವುದೇ ಕಾರಣಕ್ಕೆ ಒಂದು ಅವಘಡ ಆಗಲಾರ್ದಂಗೆ ಪೀಸ್ ಆಫ್ ವಾಕ್ ಏನು ರ್ಯಾಲಿ ಇದೆ, ನಡಿಗೆ ಇದೆ, ಆ ನಡಿಗೆಗೆ ಎಲ್ಲ ಜಿಲ್ಲಾಡಳಿತ ಸಹಾಯ ಸಹಕಾರ ನೀಡಬೇಕಂತ ನಿಮ್ಮ ಮುಖಾಂತರ ಮತ್ತೊಮ್ಮೆ ಅವ್ರ ಮೇಲೆ ನಾ ಮನವಿ ಮಾಡುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪ್ರಿಂಟ್ ಮೀಡಿಯಾ ದೃಶ್ಯ ಮಾಧ್ಯಮಕ್ಕೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ನಮ್ಮ ಹಿರಿಯರು ಈಗ ಈ ಜಾಥಾ ಜಗತ್ತಿನಲ್ಲಿ ಶಾಂತಿ ಬರಬೇಕು ಅಂತ ನಿಟ್ಟಿನಲ್ಲಿ ಥೈಲ್ಯಾಂಡ್ ಭಿಕ್ಕು ಸಂಘ ವತಿಯಿಂದ ಇವತ್ತು ಅವ್ರದ್ದು ನಮ್ಮ ಪಾದಯಾತ್ರೆ ಪೀಸ್ ಮಾರ್ಚ್ ಜಗತ್ತಿನ ಶಾಂತಿ ಸಂದೇಶವನ್ನು ಮೂಡಿಸಬೇಕು. ಈ ರೀತಿಯಲ್ಲಿ ಒಂದು ಜಾಥಾ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇದಕ್ಕೆ ಮುಂಚೆ ಇವತ್ತು ಸುಬಿಯ ಯರಾನ ಹಾಗೂ ನಮ್ಮ ಭಾರತ ದೇಶದ ಈ ಗಗನ್ ಮಲ್ಲಿಕ್ ಫೌಂಡೇಶನ್ನ ಚೇರ್ಮನ್ ಆದಂಥ ಡಾಕ್ಟರ್ ಗಗನ್ ಮಲ್ಲಿಕ್ ಅವರು ಕೂಡ ಅವ್ರ ಜೊತೆಲಿ ಇರ್ತಾರೆ. ಅವ್ರಿಗೆ ಸಹಕಾರ ಮಾಡ್ತಿದ್ದಾರೆ. ಇಲ್ಲಿ ಸಂಪೂರ್ಣ ಈ ಸೌತ್ ಇಂಡಿಯಾದಾಗಿಂದ ಎಲ್ಲ ಇಂಡಿಯಾದಾಗೆ ಅವರು ಪ್ರೋತ್ಸಾಹ ಮಾಡ್ತಿದ್ದಾರೆ ಅವರು ಇದಕ್ಕೆ ಜಾಥಾಕ್ಕೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಎಲ್ಲ ಶಾಂತಿ ಪ್ರಿಯರಿಗೆ ಶಾಂತಿ ಹಾಗೂ ಭಾತೃತ್ವಕ್ಕೆ ಯಾರು ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡ ಆ ಒಂದು ಈ ಪಾದಯಾತ್ರೆಗೆ ಒಂದು ಸ್ವಾಗತ ಕೋರಲು ತಾವು ಇರಬೇಕು. ಹಾಗೆ
8ನೇ ತಾರೀಕಿಗೆ ನಮ್ಮ ರೇಕುರ್ಗಿ ಮೌಂಟ್ನ ಬೌದ್ಧ ವಿಹಾರ್ನಲ್ಲಿ ಭಗವಾನ್ ಬುದ್ಧರ ಅಸ್ಥಿ ಕಳಶವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಸಾವಿರಾರು ಜನತೆ ಬರೋ ಒಂದು ಸಂಭವ ಇದೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಯಾಕಂದ್ರೆ ಈ ಅಸ್ಥಿ ಕಳಶ ಎಲ್ಲರಿಗೂ ನಮಗೇನು ದರ್ಶನ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಆ ಪೀರಿಯಡ್ನಾಗೂ ಇದ್ದಿಲ್ಲ, ನಮಗದು ನೋಡೋಕ್ಕೂ ಸಾಧ್ಯ ಇದ್ದಿಲ್ಲ. ಆದರೂ ಕೂಡ ಒಂದು ಥೈಲ್ಯಾಂಡಿನ ಬಿಕ್ಕು ಬಂತಿಗಳು ನಮಗೆ ಒಂದು कर्नाटक के हुगर समाज से जुड़ी एक महत्वपूर्ण समाचार। समाज के प्रतिनिधियों ने माननीय मुख्यमंत्री श्री सिद्धारामैया जी से मुलाकात कर अपनी मांगे रखी। प्रमुख मांगों में शेरनी 2A की समस्या दूर करना, समाज के लिए 10 एकड़ जमीन उपलब्ध करना, माली हुगर डेवलपमेंट कॉरपोरेशन को ग्रांट देना और समुदाय को अनुचित जनजाति में शामिल करना जैसे मुद्दे शामिल हैं। इस मौके पर नरसिम्हप्पा, अमरेशप्पा, महांतेश, काशीनाथ, इर्सा, नागराज और अखंड कर्नाटक समाज के अध्यक्ष श्री बसवराज हुगर के नेतृत्व में हुआ। इनके सहित कई राज्य स्तर के नेता उपस्थित रहे। मुख्यमंत्री ने मांगों पर सकारात्मक विचार और आश्वासन दिया है। अब समाज को सरकार के अगले निर्माण का इंतजार है। बीदर में कृषि शिक्षा को लेकर एक अहम मांग सामने आई है। आम आदमी पार्टी बीदर ने सरकार को पत्र लिखकर यहां कृषि महाविद्यालय सैंक्शन करने की मांग की है। डिस्ट्रिक्ट प्रेसिडेंट सिद्धू फुलारी ने एडीसी शिवानंद कराले जी को मनवी पत्र देते हुए कहा कि कृषि महाविद्यालय से किसानों और युवाओं को शिक्षा, रिसर्च और रोजगारी के नए मौके मिलेंगे और क्षेत्र का विकास तेज होगा। पार्टी ने सरकार से इस पर निर्णय लेके अपील की है। इस मौके पर बीदर जिला आम आदमी पार्टी के उपाध्यक्ष राजकुमार पाटिल बोगी, जिला प्रधान कार्यदर्शी एमडी जावेद, युवा नेता शेख नवाज, आम आदमी पार्टी माजी जिला उपाध्यक्ष जामिल खादरी, कंटेप्पा गुप्ता, रामू इसके साथ अन्य नेता उपस्थित रहे। ಆಮ್ ಆದ್ಮಿ ಪಕ್ಷದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಮಕ್ಕಳನ್ನು ಓದಲಿಕ್ಕೆ ಬಹಳ ತೊಂದರೆ ಆಗುತ್ತಿದೆ. ಆದ ಕಾರಣ ತಾವುಗಳು ದಯಮಾಡಿ ಈ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಬೀದರ್ಗೆ ಮಂಜೂರು ಮಾಡಬೇಕಾಗಿ विनंती। अस्सलाम वालेकुम, आदाब। बिदर में अभी हमारे डिस्ट्रिक्ट प्रेसिडेंट सिद्धू फुलारे जी जो कॉलेज एग्रीकल्चर के लिए कोशिश कर रहे हैं, डीसी साहब को अभी दिए हैं। हमारे पटेल साहब, राजकुमार साहब, फाउंडर पार्टी के कार्यकर्ता, तमाम कार्यकर्ता और मैं सैयद जमील खादरी, यही रिक्वेस्ट है सरकार से जल्द बिदर में एक एग्रीकल्चर कॉलेज जरूरी है, क्योंकि एग्रीकल्चर से ही ये पूरा सिस्टम चलता है और हमको ज़रूरी है हमारे जल्द से जल्द आवाज़ सरकार तक पहुँचे और जल्द से जल्द बीदर में कॉलेज आए, इतने रिक्वेस्ट करता हूँ। जय हिंद, जय कर्नाटक, नमस्ते। ಬೀದರ್ ವಿಷಯ ಏನಂತಂದ್ರೆ ನಮ್ಮ ಬೀದರ್ಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಮೆಡಿಕಲ್ ಕಾಲೇಜ್ ಆಗಿದೆ. ಆದ್ರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಸುಮಾರು 60% ರೈತರು ಉಳುವ ಬೀದರ್ ಜಿಲ್ಲೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಆಗಬೇಕು. ಇದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲಿದ್ದ ಸಮಯದಾಗಿ ಅಪ್ರೂವಲ್ ಆಗಿತ್ತು. ಆ ನಂತರ ಸೆಕೆಂಡ್ ಏನಾಗಿದೆ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಅಂಡ್ ಜೆಡಿಎಸ್. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಆ ಸಮಯದಾಗ ಇದಕ್ಕೆ ತಳಿ ಹಾಕಿದ್ರು. ಮತ್ತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ, ನಮ್ ಬೀದರ್ಕೊಂದು ಅಗ್ರಿಕಲ್ಚರ್ ಕಾಲೇಜು ಬೇಗನೆ ಮಾಡ್ಬೇಕು, ಯಾಕೆ ಇಲ್ಲಿಂದ ರೈತರಿಗೆ ಹೆಲ್ಪ್ ಆಗ್ತದ ಅಂತಂದು ಇವತ್ತು ನಾವು ಜಿಲ್ಲಾಧಿಕಾರಿ ಮುಖಾಂತರ मुख्यमंत्री सिद्धरामैया ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ವಿ। धन्यवाद। आम आदमी पार्टी जिलाध्यक्ष सिद्धू फुलारी जी के नेतृत्व में एग्रीकल्चर यूनिवर्सिटी के लिए एक यहाँ पे पत्र दिया गया है माननीय जिलाधिकारी को। एक जायज़ डिमांड है यहाँ के जो युवाओं के लिए, एक बेनिफिट होता है यहाँ पे करने के लिए। तो मेरी गुजारिश है कि यहाँ पे जल्द से जल्द एक यूनिवर्सिटी होना बोल के, तो एक बैकवर्ड एरिया है इधर का, यहाँ के लोगों के लिए पढ़ने के लिए जो है ना दूसरे डिस्ट्रिक्ट को जाने के लिए बहुत प्रॉब्लम होता है। यहाँ होगा तो सहूलत होगी, इतना कहते मैं मेरी बात को करूँगा। सभी को धन्यवाद। फिर कल मिलेंगे किसी नए समाचार के साथ। ऐसे हमारे साथ जुड़े रहने के लिए हमारे चैनल को लाइक, शेयर एंड सब्सक्राइब करें। साक्षी इंडिया न्यूज़ बीदर।